ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಹೀರೆಕಾಯಿಂದ ಚಟ್ನಿ ಮಾಡುವಂಥದ್ದು. ಓಕೆನಾ. ಇದು ಬಂದು ನಿಮಗೆ ದೋಸೆ, ಚಪಾತಿ, ಅನ್ನ ಪ್ರತಿಯೊಂದಕ್ಕೂ ಇದು ಸೂಟ್ ಆಗುತ್ತೆ ಫ್ರೆಂಡ್ಸ್. ಇದು ಆಂಧ್ರ ಸ್ಟೈಲಿಂದು ಚಟ್ನಿ. ಇದು ಆ ಕಡೆ ಪಚ್ಚಡಿ ಅಂತಲೂ ಅಂತಾರೆ. ನಾನಿಲ್ಲಿ ಚಟ್ನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಎಲ್ಲರೂ ನನ್ನ ಗುಬ್ಬಚ್ಚಿಗೂಡು ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು. ಓಕೆನಾ. ಥ್ಯಾಂಕ್ಸ್ ಫ್ರೆಂಡ್ಸ್ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಈ ಹೀರೆಕಾಯಿ ಇದಕ್ಕೆ ಚಟ್ನಿಗೆ ಬೇಕಾಗಿರೋವಂಥದ್ದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಓಕೆನಾ. ಫಸ್ಟು ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, 4 ರಿಂದ 5 ಬೆಳ್ಳುಳ್ಳಿ ಎಸಳನ್ನು ನಾನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ. ಓಕೆನಾ. ನಾನಿಲ್ಲಿ 5 ಹಸಿಮೆಣಸಿನ್ಕಾಯಿ ನಾನು ತೊಗೊಂಡಿದ್ದೀನಿ. ಓಕೆನಾ. ನೀವು ಬೇಕಂದರೆ ನಿಮಗೆ ಖಾರ ಬೇಕು ಅಂದರೆ ಒಂದು 3 ರಿಂದ 4 ಹಾಕ್ಕೋಬೋದು. ಇಲ್ಲ ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಒಂದು 5 ರಿಂದ 6 ಹಾಕ್ಕೋಬೋದು. ಇದು ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಈ ಥರ ಹೆಚ್ಚಿಟ್ಕೊಂಡಿರೋಂಥ ಹೀರೆಕಾಯಿ. ಓಕೆನಾ. ಬನ್ನಿ ಶುರು ಮಾಡೋಣ. ನೋಡಿ, ಸ್ಟವ್ ಹಚ್ಕೊಂಡು ಈಗ ಬಾಣಲಿನ ಇಟ್ಕೊತಾ ಇದ್ದೀನಿ ನಾನು. ಇದನ್ನ ತೆಂಗಿನಕಾಯಿ ತುರಿ ಹಾಕೋಬಾರ್ದು. ಓಕೆನಾ. ಕಾಯಿ ಹಾಕೋಬೋದು. ಏಕೆಂದ್ರೆ ನಾನು ಇಲ್ಲಿ ಕಾಯಿ ಯಾಕೆ ಬಳಸ್ತಾ ಇಲ್ಲ ಅಂತಂದರೆ ಹೀರೆಕಾಯಿನಲ್ಲಿ ಬಂದು ಸಿಹಿ ಅಂಶ ಅನ್ನೋದು ಇದ್ದೇ ಇರುತ್ತೆ. ಓಕೆನಾ. ಹಂಗಾಗಿ ಈಗ ತೆಂಗಿನಕಾಯಿನೂ ನಾವು ಹಾಕಿದ್ದೀವಿ ಅಂತಂದರೆ ಅದು ತುಂಬ ಒಂಥರ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ. ಅಷ್ಟು ನಮಗೆ ಟೇಸ್ಟು ಬರೋದಿಲ್ಲ. ಆಮೇಲೆ ಬೇಗ ಕೆಡೋ ಸಾಧ್ಯತೆ ಇರುತ್ತೆ ಇದು. ಓಕೆನಾ. ಈ ಥರ ನೀವು ಬರೀ ಹೀರೆಕಾಯಿ ಮಾತ್ರ ನೀವು ಹಾಕ್ಕೊಂಡು ಮಾಡಿಕೊಂಡ್ರೆ ಸುಮಾರು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀರ ಅಂದರೆ 15 to 20 ಡೇಸ್ ಇದು ಇರುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಕೆಡಲ್ಲ ಬೇಗ. ಮತ್ತು ತಿನ್ನಲಿಕ್ಕೂ ಅಷ್ಟೇ ಹಿತವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಓಕೆನಾ. ಓಕೆ, ಬಾಣಲಿ ಕಾದಿದೆ. ಈಗ ಸ್ವಲ್ಪ 2 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಓಕೆನಾ. ಹಾಕ್ಕೊಂಡು ಇಲ್ಲಿ ಹಸಿಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಸ್ವಲ್ಪ ಹುರ್ಕೋಬೇಕು. ಎಣ್ಣೆನಲ್ಲೇ ಹುರ್ಕೋಬೇಕು. ಈ ಥರ ಸಿಡಿಯೋ ಸಾಧ್ಯತೆ ಇರುತ್ತೆ ಹಸಿಮೆಣಸಿನ್ಕಾಯಲ್ಲಿ. ಅದು ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹುರ್ಕೊಳ್ಳಿ. ಓಕೆನಾ. ನೋಡಿ, ಈ ಥರ ಹುರ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಓಕೆನಾ. ಹಾಕೊಂಡಾದ್ಮೇಲೆ ಇಲ್ಲಿ ಹೀರೆಕಾಯಿ ಇದೆಯಲ್ಲ, ಹೀರೆಕಾಯಿನೂ ಅಷ್ಟೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೀವು ತುಂಬ ಫ್ರೈ ಮಾಡ್ಕೋಬಾರ್ದು, ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಆದ್ರೂ ಸಾಕು. ನಾನಿಲ್ಲಿ 2 ಹೀರೆಕಾಯಿಗಳನ್ನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ದಿನ ತೆಂಗಿನಕಾಯಿ ಚಟ್ನಿ, ಆಮೇಲೆ ಕಡಲೆಬೀಜದ ಚಟ್ನಿ, ಕಡಲೆ ಚಟ್ನಿ ಈ ಥರ ಎಲ್ಲ ತಿಂದು ಬೇಜಾರಾಗಿರುತ್ತೆ ಅಲ್ವಾ. ಒಂದು ಸತಿ ಈ ಥರ ಚಟ್ನಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಫ್ರೆಂಡ್ಸ್. ಓಕೆನಾ. ಈ ಥರ ಶಾಲೋ ಫ್ರೈ ಮಾಡ್ಕೊಳ್ಳಿ. ಒಣಗಿದ ಮೆಣಸಿನ್ಕಾಯಿ ಬೇಕಂದರೆ ಒಣಮೆಣಸಿನ್ಕಾಯಿ ಸಹಿತನೂ ನೀವು ಹಾಕ್ಕೋಬೋದು. ನಾನು ಹೇಳಿದ್ನಲ್ಲ, ಅದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಬಿಡುತ್ತೆ. ಈ ಹಸಿಮೆಣಸಿನ್ಕಾಯಿ ನಾವು ಹುರಿದಾಕೊಂಡಿರ್ತೀವಲ್ಲ, ಇದಕ್ಕೂ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋದಕ್ಕೂ
ಸ್ವಲ್ಪ ಒಂದೊಂದು ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸ್ತೀವಲ್ಲ ಅದರಲ್ಲೆಲ್ಲ ಟೇಸ್ಟ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಒಂದು 5 ನಿಮಿಷ ಈ ಥರ ಶಾಲೋ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಬೈತಾ ಇರೋದೆಲ್ಲ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಓಕೆ, ಈ ಹೀರೆಕಾಯಿ ಚಟ್ನಿ ಮಾಡ್ತಿದ್ದೀವಲ್ಲ ಇದೇ ಥರನೇ ಬೆಂಡೆಕಾಯಿಂದ ಸಹಿತ ನೀವು ಮಾಡ್ಕೋಬೋದು ಚಟ್ನಿ. ಅದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದನ್ನು ನೋಡಿ ಕಾಣಿಸ್ತಿದೆಯಾ, ಅಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೋತಾ ಇದೆ. ಅದು ಈ ಥರ ಸ್ವಲ್ಪ ಬೇಯಿಸ್ಕೋಬೇಕು ಅಷ್ಟೇ, ಒಂದು 5 ನಿಮಿಷ. ಓಕೆ, ನೋಡ್ತಿದ್ದೀರಲ್ವಾ? ಈ ಥರ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ಓಕೆನಾ? ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಓಕೆನಾ? ಇದನ್ನು ಬಂದು ತೆಲುಗುವಲ್ಲಿ ಬೀರೆಕಾಯಿ ಪಚ್ಚಡಿ ಅಂತ ಅಂತಾರೆ. ಆಮೇಲೆ ತಮಿಳಲ್ಲಿ ಬಂದು ಪೀಕಿನಕಾಯಿ ಚಟ್ನಿ ಅಂತ ಅಂತಾರೆ. ಹಾಗೆಯೇ ಕನ್ನಡದಲ್ಲಿ ಹೀರೆಕಾಯಿ ಚಟ್ನಿ. ಇಷ್ಟೇ ಡಿಫ್ರೆನ್ಸು ನಮ್ಮ ತೆಲುಗು, ತಮಿಳು ಮತ್ತು ಕನ್ನಡದಲ್ಲಿ ಸಹಿತ. ಓಕೆನಾ? ನಿಮಗೇನಾದರೂ ಬೇರೆ ಲ್ಯಾಂಗ್ವೇಜಸಲ್ಲಿ ಬೇಕು ಅಂದರೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸಿಂದೆಲ್ಲನೂ ನಾನೆಲ್ಲ ಹೇಗೆ ಬೇಕು ಏನು ಬೇಕು, ಮತ್ತು ನಾನು ಆದಷ್ಟು ಈಗ ತೆಲುಗಲ್ಲಿ ಬೇಕು ನಿಮಗೆ ಅಂತಂದರೆ ನಾನು ತೆಲುಗಲ್ಲೇ ಮಾತಾಡಿ ನಿಮಗೆ ವೀಡಿಯೋಸ್ನ ನಾನು ಹಾಕ್ತೀನಿ. ಅದೇ ರೀತಿ ತಮಿಳಲ್ಲಿ ಬೇಕು ಅಂದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ನಾನು ತಮಿಳಲ್ಲಿ ಸಹಿತ ನಾನು ಮಾತಾಡಿ ನಾನು ಹೇಳ್ತೀನಿ. ಅದೇ ರೀತಿ ಹಿಂದಿಯಲ್ಲಿ ಬೇಕಾ ನಿಮಗೆ, ಹಿಂದಿಯಲ್ಲಿ ಸಹಿತ ನಾನು ಮಾತಾಡಿ ನಿಮಗೆ ವೀಡಿಯೋನ ಹಾಕ್ತೀನಿ ನಾನು. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ರುಬ್ಕೊಳ್ಳೋಣ. ಓಕೆನಾ? ತಣ್ಣಗಾಗ್ಬಿಡಲಿ. ನೋಡಿ, ಈಗ ಜಾರ್ ಒಳಗಡೆ ನಾನು ಆಲ್ರೆಡಿ ಇಲ್ಲಿ ಹುರ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕಡ್ಡಿ ಕರಿಬೇವು ಇಟ್ಟಿದ್ನಲ್ಲ ಅದನ್ನು ಸಹಿತ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ನೆಲ್ಲಿಕಾಯಿ ದಪ್ಪ ಸ್ಟಿಲ್ ನಾನೇನು ಇಲ್ಲಿ ಹುಣಸೆಹಣ್ಣು ಇಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನು ಇದು ಜೀರಿಗೆ ಇತ್ತಲ್ಲ ಅದನ್ನು ನೀವು ಬೇಕಾದ್ರೆ ಹಸಿ ಜೀರಿಗೆ ಬೇಕು ಅಂದರೆ ಹಸಿ ಜೀರಿಗೆನೂ ಹಾಕ್ಕೋಬೋದು, ಇಲ್ಲ ನಾವು ಹುರಿದು ಹಾಕ್ಕೊಳ್ತೀವಿ ಅಂದರೆ ಹುರಿದು ಸಹಿತನೂ ಹಾಕ್ಕೋಬೋದು. ನಾನಿಲ್ಲಿ ಇವಾಗ ಸ್ಟವ್ ಆಫ್ ಮಾಡಿದ್ನಲ್ಲ ಹೀರೆಕಾಯಿ, ಅದ್ರ ಜೊತೆಯಲ್ಲಿ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನಾನು ಆ ಬಿಸಿನಲ್ಲೇ ಇದು ನಾನು ಬಾಡುತ್ತೆ. ಓಕೆನಾ? ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆನಾ? ನೋಡಿ, ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನ ಹಾಕೋತಾ ಇದ್ದೀನಿ. ಓಕೆನಾ? ಆಮೇಲೆ ತಣ್ಣಗಾಗಿರೋಂಥ ಹೀರೆಕಾಯಿನ ಇದ್ರ ಜೊತೆಲೇ ಹಾಕ್ಕೊಂಡು ನಾನಿಲ್ಲಿ ಚಟ್ನಿನ ರುಬ್ಕೊಬರ್ತೀನಿ. ಓಕೆನಾ? ನಿಮಗೆ ಫೈನ್ ಆಗಬೇಕು ಅಂದರೆ ಫೈನ್ ಪೇಸ್ಟ್ ಆಗೋ ನೀವು ಇಲ್ಲಿ ಬಳಸ್ಬೋದು. ಒಂಥರ ಇರುತ್ತೆ, ಅದು ಸ್ವಲ್ಪ ಲೈಟಾಗಿ ತರತರಿ ಅಂದರೆ ಒಂದು 80% ಮಾತ್ರ ನೀವು ಇಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಓಕೆನಾ? ನಾನಿಲ್ಲಿ ಯಾವುದೇ ರೀತಿ ತೆಂಗಿನಕಾಯಿನೂ ನಾನು ಬಳಸಿಲ್ಲ. ಈಗ ನಾನು ರುಬ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಕೈಯಲ್ಲೇ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಒಂದು 80 to 90% ನೀವು ಇಲ್ಲಿ ರುಬ್ಕೊಂಡಿದ್ದೀರ ಅಂದರೆ ಸಾಕು. ಇದಕ್ಕೆ ಬೇಕಂದರೆ ನೀವು ಒಗ್ಗರಣೆ ಸಹಿತ ಹಾಕ್ಕೋಬೋದು, ಇಲ್ಲ ಹಾಗೆ ಬಳಸ್ತೀವಿ ಅಂದರೆ ಹಾಗೆ ಸಹಿತ ನೀವು ಬಳಸ್ಕೋಬೋದು. ಓಕೆನಾ? ದಯವಿಟ್ಟು ಫ್ರೆಂಡ್ಸ್ ಆದಷ್ಟು ನೀವು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಓಕೆ, ಬಾಯ್.